ರೈತ ವಿರೋಧಿ ಹಾಗೂ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಮತ್ತು ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಸು ತಂದು ಹಾಲು ಕರೆಯುವ ಮೂಲಕ ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಹಸುಗಳನ್ನು ತಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಾಲು ಕರೆದು ಜಿಲ್ಲಾಧಿಕಾರಿಗೆ ನೀಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಂಕೇತಿಕ ಉಗ್ರ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗೆ ಮನವಿ ನೀಡಲಾಯಿತು. ಇದೇ ವೇಳೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಹಾಗೂ ರೈತ ಮೋರ್ಚಾ ಉಪಾಧ್ಯಕ್ಷ ಮತ್ತು ಮುಖಂಡರೆಲ್ಲ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತು ಜನ ವಿರೋಧಿ ದುರಾಡಳಿತದ ನೀತಿ ವಿರುದ್ಧ ಮಾತನಾಡುತ್ತಾ ಇಂದು ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಲ್ಲದೆ ಸರ್ಕಾರದ ದುರಾಡಳಿತದ ವಿರುದ್ಧ ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಹೆಬ್ಬಾಕ ರವಿಶಂಕರ್ ಹಾಗೂ ರಾಜ್ಯ ರೈತ ಮೋರ್ಚಾ ಶಿವಪ್ರಸಾದ್ ಮತ್ತು ಉಪಾಧ್ಯಕ್ಷ ಬ್ಯಾಟರಂಗೇಗೌಡ, ಮಾಧ್ಯಮ ವಕ್ತಾರರಾದ ಸದಾಶಿವಯ್ಯ, ಜಗದೀಶ್, ಮರಿತಿಮ್ಮಯ್ಯ, ಜಿಲ್ಲಾ ಕಾರ್ಯದರ್ಶಿಗಳಾದ ಗಂಗರಾಜು ಮತ್ತು ಸಂದೀಪ್ ಗೌಡ ಹಾಗೂ ಬಿಜೆಪಿ ರೈತ ಮುಖಂಡರು ಭಾಗವಹಿಸಿದ್ದರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಬಡವರು ಸಾಯಲಿ, ಯಾರೇ ಏನೇ ಆಗಲಿ, ಕುರ್ಚಿ ಬೇಕು, ಅಧಿಕಾರ ದಾಹ ಬೇಕು, ಅಧಿಕಾರ ವ್ಯಾಪಾರ ಬೇಕಾಗಿದೆ. ಆದ್ರಿಂದ ಈ ಸರ್ಕಾರ ಒಂದೇ ಒಂದು ಕ್ಷಣ ಕೂಡ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆಯನ್ನು ಇಟ್ಕೊಂಡಿಲ್ಲ. ನಾನು ರೈತರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನೀವು ಅಧಿಕಾರ ಮಾಡಲಿಕ್ಕೆ ಲಾಯಕ್ಕಿಲ್ಲ. ಈ ಸರ್ಕಾರ ಬಂದ ಮೇಲೆ ಒಂದಲ್ಲ ಒಂದು ರೀತಿಯ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಬೀದಿಗಳಿಗೂ ಮಾಡ್ಕೊಂಡು ಬರ್ತಾ ಇದೆ. ಯಾವುದೇ ಕ್ಷೇತ್ರದಲ್ಲೂ ಯಶಸ್ವಿಯಾಗಿ ಆಡಳಿತವನ್ನು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ರೈತರು ಬದುಕ ಸ್ಥಿತಿಯನ್ನು ನಿರ್ಮಾಣ ಕೆಡಿಸೋದಕ್ಕೆ ಹೊರಟಿದೆ. ರೈತರಿಗೆ ಗೊಬ್ಬರದ ಬೆಲೆ ಜಾಸ್ತಿ ಆಯಿತು, ಬಿತ್ತನೆ ಬೀಜದ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಗ್ರಾಹಕರಿಗೆ ಜಾಸ್ತಿ ಮಾಡಿದ್ರು, ರೈತರಿಗೆ ₹1.40 ಕಡಿಮೆ ಮಾಡಿದ್ರು. ಸ್ಟಾಂಪ್ ಪೇಪರ್ ತಗೊಳಕ್ಕೆ ಹೋದರೆ ರೇಟ್ ಜಾಸ್ತಿ, ಯಾವುದಾದ್ರೂ ಹೊಲ ದಾನ ಪತ್ರ ಬ್ಯಾಂಕ್ ಮಾರ್ಟ್ಗೇಜ್ ಮಾಡೋಕ್ಕೆ ಹೋದರೆ ರಿಜಿಸ್ಟ್ರೇಷನ್ ಕಾಸ್ಟ್ ಜಾಸ್ತಿ. ಟ್ರಾನ್ಸ್ಫಾರ್ಮರ್ 25,000 ಇದ್ದರೆ ನಾವು ಸೆಲ್ಫ್ ಫೈನಾನ್ಸ್ ಸ್ಕೀಮಲ್ಲಿ ಟ್ರಾನ್ಸ್ಫಾರ್ಮರ್ ಇಟ್ಕೊಂತಿದ್ವಿ. ಇವತ್ತು 2.5 ಲಕ್ಷ 3 ಲಕ್ಷ ಕೊಟ್ಟರು ನಮಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ರೈತರ ಜೊತೆ ಸೇರಿ ಹೋರಾಟವನ್ನು ಮಾಡೋದಕ್ಕೆ ಹೊರಟ್ರೆ ಈ ಸರ್ಕಾರ ಪೊಲೀಸ್ ಅವ್ರ ಮುಖಾಂತರ ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸುಮಾರು 25 ವರ್ಷಗಳಿಂದ ಇಲ್ಲಿ ಪ್ರತಿಭಟನೆಯನ್ನು ನಾವಿಲ್ಲಿ ಮಾಡ್ಕೊಂಡೇ ಬರ್ತಿದ್ದೀವಿ. ಯಾವತ್ತೂ ಈ ಥರ ಆಚೆ ಹೋಗಿ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿ ಅಂತ ಯಾರೂ ಹೇಳಿರಲಿಲ್ಲ. ಈ ಸಲ ಏನೋ ಗೊತ್ತಿಲ್ಲ, ನಮಗೆ ಯಾಕೆ ವೈಯಕ್ತಿಕ ದ್ವೇಷ ಪೊಲೀಸ್ ಅವ್ರ ಮೇಲೆ ಇಲ್ಲ. ಅವರು ಕೂಡ ರೈತರು ಮಕ್ಕಳು, ಅವರು ನಮ್ಮ ಜೊತೆ ಸೇರಿ ಹೋರಾಟ ಮಾಡಬೇಕು. ಅದನ್ನು ಬಿಟ್ಟು ನಮ್ಮನ್ನು ಆಚೆ ಕಳಿಸಿ ಯಾರೋ ಸರ್ಕಾರ ಹೇಳ್ತು ಅಂತೇಳಿ ಹತ್ತಿಕ್ಕಂತ ಪ್ರಯತ್ನ ಮಾಡ್ತಿದ್ದೀರಾ. ನಮ್ಮದು ಸರ್ಕಾರ ಇತ್ತು, ನಾವು ಅವಾಗಲೂ ಪೊಲೀಸ್ ವ್ಯವಸ್ಥೆ ನೋಡಿದ್ದೀವಿ, ಮುಂದೆನೂ ನಮ್ಮ ಸರ್ಕಾರ ಬರುತ್ತೆ, ಅವಾಗಲೂ ನೋಡ್ತೀವಿ. ದಯಮಾಡಿ ಇದನ್ನು ಮನದಲ್ಲಿ ಇಟ್ಕೊಂಡು ಹೋರಾಟಗಾರರ ಜೊತೆ ಬಿಹೇವ್ ಮಾಡಿ ಇರ್ತಕ್ಕಂಥ ಮನವಿಯನ್ನು ಪೊಲೀಸ್ನವರಲ್ಲಿ ಮಾಡೋದಕ್ಕೆ ಬಯಸ್ತೇನೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ವಿಫಲ ಆಗಿದೆ ಈ ಸರ್ಕಾರ. ಒಂದೇ ಒಂದು ರಸ್ತೆಗೆ ಒಂದು ಗುಂಡಿ ಮುಚ್ಚಿಲ್ಲ. ಇವತ್ತು ಮಳೆ ಬಂದು ರಸ್ತೆಗಳೆಲ್ಲ ಹಾಳಾಗಿ ಹೋಗಿದೆ. ಚುನಾವಣೆ ಸಂದರ್ಭದಲ್ಲಿ 2 ಕಂತು ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಡೋಕ್ಕೆ ದುಡ್ಡಿರ್ತದೆ ಇವ್ರಿಗೆ ಓಟ್ಗೋಸ್ಕರ. ರೈತರಿಗೆ ಪ್ರೋತ್ಸಾಹನ ಬಿಡುಗಡೆ ಮಾಡೋಕ್ಕೆ ಇವ್ರಿಗೆ ಹಣ ಇಲ್ಲ. ಇವತ್ತು ಸಾರ್ವಜನಿಕರು ಊರೂರಲ್ಲಿ ಹಳ್ಳಿಯಲ್ಲಿ ಮಾತಾಡ್ತಿದ್ದಾರೆ ಸರ್ಕಾರದ ವ್ಯವಸ್ಥೆ ಬಗ್ಗೆ. ಇದೇನು ನಾವು ಹೋಗಿ ಮಾಡಬೇಕಿಲ್ಲ, ನಾವು ರೈತರ ಜೊತೆ ಸೇರಿ ರೈತರಿಗೆ ನ್ಯಾಯ ಒದಗಿಸಿಕೊಡೋ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಕೂಡ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಚುನಾವಣೆಗಳಿಗೆ ಬಳಸಿರೋಂಥದ್ದು ಜಗಜ್ಜಾಹೀರಾಗಿದೆ. ಆ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ನಮ್ಮ ST ಮೋರ್ಚಾ ಮಾಡ್ತಿತ್ತು. ಇವತ್ತು ರೈತ ಮೋರ್ಚಾ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಇನ್ನು ಮುಂದೆ ಕೂಡ ನಾವು ಈ ಹೋರಾಟದಲ್ಲಿ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನಿವತ್ತು ನಮ್ಮ ಹೋರಾಟದ ಹಸುವನ್ನು ಕರ್ಕೊಂಬಂದು ಹಾಲು ಕರೆದು DC ಅವ್ರಿಗೆ ತೋರಿಸ್ಬೇಕು ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ನೋಡಿ, ಕರೆದ್ರು ಇಷ್ಟೇ ದುಡ್ಡು ಬರೋದು ಅಂತ. ಆ ಒಂದು ಅವರಿಗೆ ಮನವರಿಕೆ ಮಾಡೋ ದೃಷ್ಟಿಯಿಂದ, ಪ್ರಚಾರ ದೃಷ್ಟಿಯಿಂದ ನಾವು ಇದನ್ನು ಮಾಡೋದಕ್ಕೆ ಹೊರಟಿರೋದು ಬಿಟ್ಟು ಬಿಟ್ಟರೆ
ಬೇರೆ ಇನ್ಯಾವುದೇ ನಿಮಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡೋ ದೃಷ್ಟಿ ನಮ್ದಿಲ್ಲ ಹೋರಾಟದ್ದು. ಅದನ್ನು ನಿಮಗೆ ಗಮನಕ್ಕೆ ತರ್ತಾ ಯಾವುದೇ ಕಾರಣಕ್ಕೂ ಇಂಥ ಹೋರಾಟವನ್ನು ಪೊಲೀಸರು ಹತ್ತಿಕ್ಕಬಾರ್ದು ಅಂತಕ್ಕಂಥ ಮನವಿಯನ್ನು ಇನ್ನೊಮ್ಮೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ರೈತರ ವಿರೋಧಿ ಸರ್ಕಾರ ಏನಿದೆ, ಆ ರೈತರ ವಿರೋಧಿ ಸರ್ಕಾರದ ವಿಷಯವನ್ನ ಸಾಮಾನ್ಯ ರೈತನಿಗೆ ಈ ವಿಷಯ ಮನದಟ್ಟಾಗಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ರೈತರು ಅಂತ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ. ನಮ್ದು ಇವತ್ತು ಹೋರಾಟದ ಸ್ವರೂಪ ಹಸುಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆ ತಂದು ನಮ್ಮ ಭಾವನೆಯನ್ನು ಹೇಳ್ಕೊಳ್ಳುವಂಥದ್ದು. ನಾವು ಈ ಹೋರಾಟದ ನಂತರ ಹಸುಗಳನ್ನ ಜಿಲ್ಲಾಧಿಕಾರಿಗಳ ಕೇಂದ್ರಕ್ಕೆ ಕರ್ಕೊಂಡೋಗಿ ಬಂಧನಗೊಳಿಸಬೇಕ, ನಮ್ಮನ್ನ ಮತ್ತು ಹಸುಗಳನ್ನ ಒಟ್ಟಿಗೆ ಬಂಧನಗೊಳಿಸಿ. ಇದು ಕೊನೆಯ ಹೋರಾಟ ಅಲ್ಲ ಭಾರತೀಯ ಜನತಾ ಪಾರ್ಟಿದು, ಇದು ಪ್ರಾರಂಭಿಕ. ನಾವು ನೀವು 3-4 ವರ್ಷ ಹೀಗೆ ಇರಬೇಕಾಗುತ್ತೆ. ಒಂದೇ ಹೋರಾಟಕ್ಕೆ ಯಾಕೆ ಸಂಬಂಧ ಮಾಡ್ಕೊಳ್ತೀರಾ ನೀವು? ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತು ನಾವು ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಕೂಡ ರೈತರಿಗೆ ಮಾರಕ ಆಗಿದೆ. 950 ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹಧನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಿದೆ. ರೈತರ ಕಣ್ಣೊರೆಸಲಿಕ್ಕೋಸ್ಕರ ಕೇವಲ 1-2 ತಿಂಗಳ ಪ್ರೋತ್ಸಾಹಧನವನ್ನಷ್ಟೇ ಕೊಟ್ಟು ಹಿಂದಿನ 1 ವರ್ಷದ ಬಾಕಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ರೈತರಿಗೆ ಇದು ಗೊತ್ತಾಗಲ್ಲ ಅಂತೇನಿಲ್ಲ. ಹಾಗಾಗಿ ಬಾಕಿ ಇರ್ತಕ್ಕಂಥ 900 ಕೋಟಿ ರೂಪಾಯಿಯನ್ನು ಬಿಡುಗಡೆಗೊಳಿಸಿ ರೈತ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ರಿ ಅದನ್ನ ಏನು ನಿಲ್ಲಿಸಿದಿರಿ ಅದನ್ನು ತಕ್ಷಣ ಬಿಡುಗಡೆಗೊಳಿಸಿ ರೈತರ ಬಿತ್ತನೆ ಬೀಜಗಳ ಹಣವನ್ನು 1:70 70% ಜಾಸ್ತಿ ಮಾಡಿದ್ದೀರ. ಅದನ್ನು ವಾಪಸ್ ತಗೊಳ್ಳಿ. ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ವಾರ್ಷಿಕ 6,000 ರೂಪಾಯಿ ಆಗ್ತಾ ಇದೆ, ತಾವೇ ಹೇಳಿದ ಹಾಗೆ ಮಿಕ್ಕಂತ 4,000 ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಿ. ಇಂಥ 10 ಹಲವು ಒಂದು ಪಾಣಿ ತೆಗೆದುಕೊಳ್ಬೇಕು ಅಂತ ಹೇಳಿ ತಾಲೂಕು ಆಫೀಸ್ಗೆ ಹೋದ್ರೆ 10 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 50-100 ರೂಪಾಯಿ ಆಗಿದೆ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ರೈತರ ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ ಆಗಿದೆ, ರೈತರು ಬದುಕೋದಕ್ಕೆ ಕಷ್ಟ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಾ. ನೀವು ಹೇಳ್ತೀರಾ 2.5 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 50 ಕೊಡ್ತೀವಿ ಅಂತೇಳಿ. ಯಾರು ಸ್ವಾಮಿ ನಾವು ಹೇಳಿದ್ವಿ ನಿಮಗೆ ಜಾಸ್ತಿ 50 ಜಾಸ್ತಿ ಕೊಡಿ ಅಂತೇಳಿ? ಅಥವಾ 2.5 ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಾ ನೀವು? ಯಾರಿಗೆ ಕೊಡ್ತಾ ಇದ್ದೀರಾ 2.5 ರೂಪಾಯಿ? ಹಾಗಾಗಿ ನಿಮ್ದೆಲ್ಲ ಕಣ್ಣೆತ್ತ ತಂತ್ರ ಇದು. ಈ ಹೋರಾಟ ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ರಾಜ್ಯಾದ್ಯಂತ. ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ದಿನ ಬೆಳಗಾದಂತೆ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದೆ. ಹಾಗಾಗಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ವಿಷಯವನ್ನ ಸಾಮಾನ್ಯ ಜನರವರೆಗೂ ತಗೊಂಡೋಗೋ ಪ್ರಯತ್ನವನ್ನು ಇಡೀ ರಾಜ್ಯಾದ್ಯಂತ ಇವತ್ತು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರಿಗೂ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಕ್ರಮ ರೀತಿಯಲ್ಲಿ ಮತವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಇಂಡಿವಿಜುವಲ್ ಬೆನಿಫಿಟ್ಸ್ನ 1 ಕಂತು ಮುಂಚೆನೇ ಆಗ್ತಂಥದ್ದು. ಆದರೆ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹಧನವನ್ನು 900 ಕೋಟಿ ರೂಪಾಯಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಎಲ್ಲ ಕ್ಷೇತ್ರದಲ್ಲೂ ರೈತರಿಗೆ ಅನ್ಯಾಯವನ್ನು ಈ ಸರ್ಕಾರ ಮಾಡ್ತಿದೆ. ಹಾಲಿನ ಬರೆ ಮಾರಾಟ ಮಾಡೋದಕ್ಕೆ ಜಾಸ್ತಿ ಗ್ರಾಹಕರಿಗೆ, ರೈತರಿಗೆ 1 ರೂಪಾಯಿ 40 ಪೈಸೆ ಪರ್ ಲೀಟರ್ಗೆ ಕಡಿಮೆ ಕೊಡುವಂಥದ್ದು. ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ಈ ಮುಂಗಾರು ಟೈಮಲ್ಲಿ ಜಾಸ್ತಿ ಮಾಡುವಂಥದ್ದು. ಎಲ್ಲ ರೀತಿಯಿಂದಲೂ ರೈತರ ಹೆಸರು ಹೇಳಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಿರೋದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದೆ. ಅದೇ ರೀತಿ ತುಮಕೂರಲ್ಲೂ ಕೂಡ ನಾವೆಲ್ಲ ಕಾರ್ಯಕರ್ತರು ಹಸುವಿನ ಹಾಲನ್ನು DC ಆಫೀಸ್ ಮುಂದೆ ಕರೆದು DC ಅವ್ರಿಗೆ ಕೊಡೋದ್ರ ಮುಖಾಂತರ ಇವತ್ತು ವಿನೂತನ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ತಲೇ ಇದೆ. ಮುಂದಿನ ದಿನಗಳಲ್ಲಿ ಪಂಚಾಯಿತಿವಾರು ಹೋರಾಟವನ್ನು ನಾವು ರೈತರ ಜೊತೆಗೂಡಿ ಮಾಡ್ತಿದೆ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದ. ರಾಜ್ಯಾದ್ಯಂತ ಇವತ್ತು ವಿನೂತನ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ, ಕಿವಿನೂ ಕೇಳಲ್ಲ, ಕಣ್ಣು ಕಾಣಲ್ಲ, ತಲೆಯಲ್ಲಿ ಬುದ್ಧಿನೂ ಇಲ್ಲ. ಬೆಳಗ್ಗೆ ಎದ್ದರೆ ಯಾವ್ಯಾವ ವಸ್ತುಗಳ ಬೆಲೆ ಏರಿಸಬೇಕು, ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಟಾರ್ಗೆಟನ್ನು ಕೊಡೋಣ, ದುಡ್ಡು ಜಾಸ್ತಿ ಮಾಡಲಿಕ್ಕೆ ಅಂತಕ್ಕಂಥ ಯೋಚನೆಯನ್ನು ಮಾಡಿ
ಅವರು CM DCM ಅಧಿಕಾರದ ಕಿತ್ತಾಡ್ತಲೇ ಇವತ್ತು ರೈತರನ್ನ, ಸಾಮಾನ್ಯ ವರ್ಗವನ್ನ, ರೈತರ ಮಹಿಳೆಯರನ್ನ, ಹಿಂದುಳಿದ ವರ್ಗದವರನ್ನ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಈ ಜನಾಂಗವನ್ನ ಕಡೆಗಣಿಸಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇವತ್ತು ರಾಜ್ಯಾದ್ಯಂತ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ರೈತರಿಗೆ 900 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಇರ್ಬೋದು, ರೇಷ್ಮೆ ಬೆಳೆ ವಿಷಯದಲ್ಲಿ ಇರ್ಬೋದು, ಅಥವಾ ಪಾಣಿ ದುಡ್ಡನ್ನು ಜಾಸ್ತಿ ಮಾಡಿರೋದ್ರಿರ್ಬೋದು, ಅಥವಾ ಸ್ಟಾಂಪ್ ಡ್ಯೂಟಿ, ಬಿತ್ತನೆ ಬೀಜಗಳ ಬೆಲೆ ಜಾಸ್ತಿ ಮಾಡಿರೋದಿರ್ಬೋದು, 10 ಹಲವು ಕಾರ್ಯಕ್ರಮಗಳು ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ 1 ರೂಪಾಯಿ ಸಹಾಯಧನವನ್ನು, ಪ್ರೋತ್ಸಾಹಧನವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ. ಈ ಸಿದ್ದರಾಮಯ್ಯನಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ರೈತರ ಬಗ್ಗೆ ಕಳಕಳಿ ಇದ್ದರೆ ಅಧಿಕಾರವನ್ನೇ ತ್ಯಾಗ ಮಾಡೋದು ಒಳ್ಳೆಯದು. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ. ಈ ವಿಷಯವನ್ನು ಪ್ರತಿನಿತ್ಯ ಜನರ ಮೇಲೆ ತಗೊಂಡೋಗುತ್ತೆ. ಪ್ರತಿನಿತ್ಯ ನೀವು ಮಂತ್ರಿಗಳು, MLAಗಳು, ಕಾಂಗ್ರೆಸ್ MLAಗಳು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬಿಡೋದಿಲ್ಲ. ಎಚ್ಚರಿಕೆಯನ್ನು ನೀಡಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ರೈತ ಮೋರ್ಚಾ ಹೋರಾಟವನ್ನು ಮಾಡಿದೆ. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಸಾಂಕೇತಿಕವಾಗಿ ಹಸುಗಳನ್ನು ಕರೆದು, ಹಾಲುಗಳನ್ನು ಕರೆದು DCಗೆ, ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮೂಲಕ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದೆ. ಈ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ.